ಮಾಷಾಳದಲ್ಲಿ ಸತ್ತಪ್ಪ ಹಡಗಲಿ ಅವರು ನಮ್ಮ ಮನೆತನದ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ಕತ್ತಾರ. ಏನಪ್ಪ ಅವ್ರದ್ದು ಏನ್ ಮಾಡ್ಯ ನಾವು, ಏನ್ ಅವ್ರಿಗೆ ನಮ್ಗೆ ಅದಾವತ್ತದ ಅಣತಂಬ್ರಾಗ ಇದ್ದೇವು, ಯಾಕೆ ಈ ಟೈಪ್ ಮಾತಾಡ್ಕತ್ತಾನ? ನಮ್ಮ ಅಣ್ಣವ್ರಿಗೆ ಒಳಗಾಕ್ಯಾರ, ದಾಡಿ ಬಂದಾವ, ಪೂಳ್ ತಿನ್ನಕ್ ಕೊಟ್ಟಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಮ್ಯಾಗ ಹೇಳ್ಯಾರ. ಇವೆಲ್ಲ ನಮ್ಮ ಮನೆತನದ ಬಗ್ಗೆ ಹೇಳೋದ್ ನೀವೇವು ಹೇಳಿವ್ ನಿನಗ ಏನಕ್ಕಾಗಿ ಮಾತಾಡಿದಪ್ಪ? ಏನ್ ಕಾರಣ ಬೇಕಲ್ಲ. ಇವತ್ತಿಗೆ ನಾವು ನಿಮ್ಗೆ ಸರ್ಕೊಂಡ್ರಲ್ಲ ಸತ್ತಪ್ಪ ಹಡಗ್ಲಿವ್ರೆ, ಬಹಳ ಎಚ್ಚರದಿಂದ ಮಾತಾಡ. ರಾಜಕೀಯ ನೀವು ಅವರು ಅಲ್ಲೇ ಒಂದೇ ಇದ್ದೀರಿ, ನೀವು ರಾಜಕೀಯ ಮಾಡಿ ನಾವು ಬೇಡ ಅನ್ನಲ್ಲ. ಇವತ್ತಿಗೆ ಅಂದ್ರೆ ನಿಮ್ ಬಗ್ಗೆ ಏನಾರು ಬಿಟ್ಟಂದ್ರೆ ಯಾಕಪ್ಪ ಕಾಸಪ್ಪನೇ ಸರ್ಕೊಂಡ್ರಿ, ಈಗ ಅವ್ರ ಮಕ್ಕಳು ಕೇಳಕತ್ತಾರ, ಏನ್ ಉತ್ತರ ಕೊಡ್ಬೇಕು? ಅದಕ್ಕೆ ಬೇಕಲ್ಲ. ಏನ್ ಕಾರಣ? ಸತ್ತಪ್ಪರೇ ಇದು ಬಹಳ ದಿವಸ ನಡೆಯಲ್ಲ. ಮಾತಾಡ್ಬೇಕಾದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡ ಕಲಿ, ಅದಕ್ಕೊಂದು ಗೌರವ ಇರ್ತದ. ಇವತ್ತಿಗೆ ಮಾಮ ಅಲ್ಲಾರ ನೀವ್ ಮಾತಾಡಲ್ಲ, ನಾವು ಅಲ್ಲಾರ ನಾವ್ ಮಾತಾಡಲ್ಲ. ಯಾಕಪ್ಪ? ಏನ್ ಕಾರಣ? ಈ ಟೈಪ್ ಮಾತಾಡಿದಂದ್ರ ಮುಂದೆ ಬಹಳ ಎಚ್ಚರ. ನಿಮ್ಮ ರಾಜಕೀಯ ವ್ಯವಸ್ಥೆಗೆ ನಾವು ರಾಜಕೀಯ ಬಗ್ಗೆ ನಾವು ಒಂದು ಏನೂ ಕೇಳಲ್ಲ. ನಮ್ ಸಾಹೇಬ್ರು ಏನು ಬಂದಾರ ರಾಜಕೀಯ ಬಗ್ಗೆ ನಾವು ಏನು ಮಾತಾಡ. ನಮ್ ಮಂತ್ರಿ ಬಗ್ಗೆ ಯಾಕೆ ಮಾತಾಡ್ತಪ್ಪ? ಏನ್ ಕಾರಣ? ಮಂತ್ರಿ ಬಗ್ಗೆ ಮಾತಾಡಲಿಕ್ಕೆ ಏನ್ ಕಾರಣ ಹೇಳ? ಈಗ ಅವ್ನ ಮಕ್ಕಳಿಗೆ ಏನು ಉತ್ತರ ಕೊಡ್ಬೇಕು? ಈಗ ಅವ್ರಿಬ್ರು ಬಂದು ಕೇಳ್ತಾರೆ, ಕಾಕ ಏನಕ್ಕೆ ನೀವು ಕೇಳಂಗಿಲ್ಲೇನು? ನಮ್ಮ ಅಪ್ಪಗೆ ಯಾಕೆ ಮಾತಾಡೋಣ? ಎಲ್ಲ ಟಿವಿಯಾಗ ಬರಕತ್ತದಲ್ಲ, ಏನ್ ಎದ್ರ ಸಲಕ್ಕೆ ಮಾತಾಡ್ದಪ್ಪ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲಿ. ಅದು ಅದ್ ಹಗುರವಾಗಿ ಮಾತಾಡಕ್ ಹೋಗ್ಬೇಡ, ನಿಮ್ಮ ರಾಜಕೀಯ ಒತ್ತಡ ಇರ್ಲಿ. ಮತ್ತೆ ಇನ್ನೊಂದು, ಶ್ರೀಪುತ್ರಣ್ಣ ಜಿಟ್ಗಿ ಅವರು ಕುರ್ಬು ಸಾಹೇಬ್ರ ಗಾಡಿ ಮನೆಯಲ್ಲಿ ಬೆಳೆದಾರ. ಮಕ್ಬೂಲ್ ಶೇಖ್ ಒಟ್ಟು ಎಲ್ಲಾರು ಇಡೀ ಮಾಷಾದಾಗ ಕುರ್ಬು ಸಾಹೇಬ್ರ ಗಾಡಿ ಮನೆಯಲ್ಲೇ ಬೆಳೆದಾರ. ಏನು ಆದ್ರೆ ಗಾಡಿ ಮನೆಯಲ್ಲಿ ಬೆಳೆದು ಕುರ್ಬು ಸಾಹೇಬ್ರು ಲಿಂಗಾಯತ ವಿರೋಧಿ ಅಂತಾರ. ಲಿಂಗಾಯತ ವಿರೋಧಿ ಇದ್ರ ಎಂ.ಐ. ಪಾಟೀಲ್ ಸಾಹೇಬ್ರು, ಅರುಣ್ ಕುಮಾರ್ ಸಾಹೇಬ್ರು ಹಿಂದುಳಿದ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಮಾಡಿದ್ರು. ಮಾಡಿ ಅವ್ರಿಗೆ ಕೆಳಗೆ ಕರ್ಕೊಂಡು ಹೋದ್ರೆ ಅವಾಗ ಹೇಳ್ಬೇಕಾಗಿದ್ರೆ ಸರ್ ಲಿಂಗಾಯತ ವಿರೋಧಿ ನನ್ನ ದಾರಿ ಹೇಳ್ಬೇಕಾಗಿತ್ತು. ಅವ್ರ ವ್ಯಕ್ತಿತ್ವ ಅದೇ ಕರ್ನಾರ, ಅವ್ರ ವ್ಯಕ್ತಿತ್ವ ಕರಿತಿದ್ದಿಲ್ಲ. ಮುಂದೆ ಗೊತ್ತಾಗ್ತಿತ್ತು ಹಣಿಬರ, ಅವ್ರು ಬಂದಿದ್ದಿಲ್ಲ ಅಲ್ಲಿ ಗೊತ್ತಾಗ್ತಿತ್ತು. ಅದಕ್ಕ ಯಾವುದೇ ಆಗಲಿ ಸೀಮಿತವಾಗಿ ಅನೋರ ನೀವು ಜಿಡಿ ಶ್ರೀಪುತ್ರಣ್ಣವ್ರೆ, ನೀವು ಹಿರಿಯರು, ನಿಮ್ ಸಾವುಕಾರ ಎಲ್ಲಾರು ನಾವು ಮಾತಾಡಲ್ಲ. ನಿಮ್ ರಾಜಕೀಯ ಒತ್ತಡ ಯಾವುದೇ ಇರಲಿ, ನಮ್ಗೆ ಏನಪ್ಪ ಯಾರೇ ಏನೇ ಮಾತಾಡಿದ್ರು ಮಂತ್ರಿ ಬಗ್ಗೆ ಮಾತಾಡ್ಬೇಕಂತ ಭಿನ್ನಾಭಿಪ್ರಾಯ ತರಬೇಕಂತೇಳಿ ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ಕೊತೀನಿ. ಯಾಕಂದ್ರೆ ನಾವು ಸಾವುಕಾರ ಎಲ್ಲಾರು ನಿಮ್ಗೆ ಮಾತಾಡಿ ನಿಮ್ಗೆ ಗೌರವ ಅದ, ಆ ಗೌರವ ನೀವು ಕಳ್ಕೊಬೇಡ್ರಿ. ನಮ್ಗೆ ಗೊತ್ತಾಗ ಮಾತಾಡೋದು ಏನು ಅನಿವಾರ್ಯ ಎಲ್ಲಾರ್ದು, ಅದನ್ನು ಅನ್ನಂಗಿಲ್ಲ ಯಾರ್ದು ಅಲ್ಲ. ಯಾಕಂದ್ರೆ ಲೀಡರ್ಶಿಪ್ ಮಾಡ್ತೀರಿ, ಆದ್ರೆ ನೀವು ಲೀಡರ್ಶಿಪ್ ಅವ್ರ ಗಾಡಿ ಮನೆಯಲ್ಲಿ ಬೆಳೆದವರು ಅದಕ್ಕೆ ಕರೆಕ್ಟ್ ಆಗಿ ಮಾತಾಡಿ. ಸುಮ್ಮನೆ ಏನದ ಇವೆಲ್ಲ ಹುಚ್ಚುತಪ್ಪನೆ ಮಾತಾಡೋದು ಸರಿ ಅನ್ಸಲ್ಲ. ಯಾಕ ಅವ್ರ ಮೇಲೆ ಇದ್ದವ್ರು ಇದ್ದೀರಿ, ಏನೋ ಇರ್ತಾವ ನಿಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳು, ನೀವು ತಿಳ್ಕೊರಿ, ನೀವು ತಿಳ್ಕೊಂಡು ಹೇಳ್ರಿ. ಸುಮ್ಮನೆ ಏನಾದ್ರೆ ನೀವು ಮಾತಾಡಿದ್ರ ಲಿಂಗಾಯತ ವಿರೋಧಿ ಅಂದ್ರೆ ಏನ್ ನಾವು ಲಿಂಗಾಯತರಿಗೆ ಏನ್ ಮಾಡಪ್ಪ? ಕೊಡ್ಬೇಕು ಬೇಕಾಗೈತೆ ಅಂದ್ರೆ ನೀವು ಕರ್ಕೊಂಡು ಯಾಕೆ ಹೋದ್ರಿ ತಿರ್ಗಾಡ? ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಅದಕ್ಕೆ ಅವ್ರ ನಮ್ ಕಾಶಿನಾಥ್ ಅವರಿಗೆ ಒಳಗಾಗಿ ಮಾತಾಡಿದೆ, ಸಾತಾಪುರ ಮಾತಾಡಿದಕ್ಕ, ಅದಕ್ಕಾಗಿ ನಾವು ಅವ್ರ ಮಕ್ಕಳು ಕೇಳೋಣ, ಆಯ್ತು ಕಾಕ ನಾ ಹೇಳ್ತೀನಿ ಬಾ ತಂದು ನಾ ಪ್ರೆಸ್ ಮೀಟ್ ಮಾಡಕ್ಕ ಬಂದಿವ್ ಕರೆ. ಅದಕ್ಕಾಗಿ ದಯವಿಟ್ಟು ಈ ಟೈಪ್ ಮುಂದೆ ಆಗ್ಲಾರ್ದಂಗ ನೋಡ್ಕೋಬೇಕು. ಇಲ್ಲಿಕಂದ್ರೆ ನಾವು ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ನಾವು ಕಾಸಪ್ಪಗ ಮುಂದೆ ನಾವು ಕಠಿಣ ಕ್ರಮ ತಗೋಬೇಕಾಗ್ತದ, ಮೊಕದ್ದಮೆ ಹಾಕ್ಬೇಕಾಗ್ತದ. ಅದಕ್ಕೆ ದಯವಿಟ್ಟು